ಮಾತಂಗಿ ದೇವಿ ಅಂದರೆ ರಾತ್ರಿ ಸಂಚಾರ ಅಷ್ಟೇ. ಈ ಅಮ್ಮಗೆ ಅದಕ್ಕೆ ಅನ್ನಕ್ಕೂ ಸಹ ಬಾಕ್ಲು ಹಾಕಂಗಿಲ್ಲ, ಏನಿಲ್ಲ ನೋಡಿ. ಈ ಕಡೆ ಬಾಕ್ಲು ಸಹ ಈ ಬಾಕ್ಲು ಹಾಕಿಗೆ ಹೊಸದಿಂದ ಐಟ ನೋಡಿ. ಯಾಕಂದರೆ ಈ ಅಮ್ಮ ಪ್ರತಿಯೊಂದು ಸಹ ರಾತ್ರಿ ಸಂಚಾರ ಅಷ್ಟೇ ಸಮಸ್ಯೆಲ್ಲ ಪ್ರತಿಯೊಂದು ಸಹ ಬಿಗ್ಗರ ಮಕ್ಕಳು ಕೊಡುವಂಥ ದೇವತೆಗಳು. ಏನೇ ಸಮಸ್ಯೆ ಆದ್ರೂ ಸಹ ರಾತ್ರಿ ಹೊತ್ತು ಜಾಸ್ತಿ ಸಮಸ್ಯೆಗಳೆಲ್ಲ ಪ್ರತಿಯೊಂದೂ ಸಹ ಬೇಗನೆ ಮಾಡ್ಕೊಂಡು ಕೊಡುವಂಥದ್ದು. ಹಗ್ಲಕ್ಕಿಂತ ಹೆಚ್ಚಾಗ ರಾತ್ರಿ ಹೊತ್ತು ಕಷ್ಟ ಕಡೆ ಎಲ್ಲ ಜಾಸ್ತಿ ಮಾಡ್ಕೊಂಡು ಕೊಡೋದು ಜಾಸ್ತಿ ಇಲ್ಲಿ. ಯಾಕೆಂದರೆ ಕಾರಣ ಇಷ್ಟೇನೆ, ಏನೇ ಸಮಸ್ಯೆ ಇರೋದು ಏನೇ ಪ್ರತಿಯೊಂದೂ ಸಹ ಇರೋದು ರಾತ್ರಿ ಹೊತ್ತು ಜಾಸ್ತಿ ಅಮ್ಮಂದು ಬೇಗನೆ ಮಾಡ್ಕೊಂಡು ಕೊಡೋದು ಜವಾಬ್ದಾರಿ ಅಮ್ಮಂದು. ಇದು ಏನೇ ಸಮಸ್ಯೆ ಇರೋದು ಗಾಳಿ ಗಹ ಮಾಟ ತಂಟ ಬೇರೆ ಪಿಶಾಸಿ ಚೋರಿ ಮತ್ತು 108 ಸಮಸ್ಯೆಗಳು ಗ್ರಹಗತಿಗಳು ಏನೇ ಇದ್ರೂ ಸಹ ಈ ಅಮ್ಮನ ಕಡೆಯಿಂದನೇ ಪ್ರತಿಯೊಂದೂ ಸಹ ಬೇಗರಾಗೋದು. ನೀವು ಯಾರನ್ನ ಮನೆಯನ್ನೇ ಅಂಟು ಮುಂಟು ಮೇಲೆ ಇಟ್ಟು ಅಂದರೆ ಆವಾಗ ಯಾರ ಜೋಡಿಗೂ ಸಹ ಪೂಜೆ ಪುನಸ್ಕಾರ ಮಾಡೋಂಗಿಲ್ಲ, ಏನಿಲ್ಲ. ಈ ಅಮ್ಮ ಹಂಗಲ್ಲ, ಮನೆಗೆ ಹೋಗ್ಬಿಟ್ಟು ನುಗ್ತಾರೆ ಅದು ಚೆಚ್ಚಿ ಬಿಸಾಕ್ಬಿಟ್ಟು ಬಿಗರೆ ಮಾಡ್ಕೊಂಡು ಬರ್ತಾರೆ. ಇವಾಗ ಆರೋಗ್ಯ ಸಮಸ್ಯೆ ಆಗಿರೋದು, ಕೈ ಕಾಲು ಬಿದ್ದರೆ ಅಂತ ಆಗಿರೋದು, ಬೆನ್ಮೂಳೆ ಸಮಸ್ಯೆ ಆಗಿರೋದು, ಚರ್ಮದ ಕಾಲೇ ಆಗೋಂಥ ವಿಚಾರ ಆಗಿರೋದು, ಆ ಥರ ನೋಡಿ ಅನೇಕ ಸಂಬಂಧ ಬಿಟ್ಟಂಥ ವಿಚಾರ ಈ ಅಮ್ಮನಿಗೆ ಸಂಬಂಧ ಬೀಳುತ್ತೆ. ಅಂದರೆ ಒಳಿಕೆ ಜೋರು ಉಚ್ಚಂಗಿದೇವಿ ಅಪ್ಪನೇ ಕೊಟ್ಟಳೆ. ಅದು ಪ್ರಕಾರ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಭಾಗ ಆಗ್ಬಿಟ್ಟು ಇಲ್ಲಿ ಪೂಜೆ ಮಾಡಿಬಿಟ್ರೆ ಇದು ಪ್ರಕಾರ ರೀತಿಯಾಗಿ ಕೆಲಸ ಮಾಡ್ಕೊಂಡು ಕೊಡುತ್ತೆ. ಅದು ಆಜ್ಞೆ ಕೊಡೋದು, ಇದು ಕೆಲಸ ಕಡೆ ಮಾಡ್ಕೊಂಡು ಕೊಡೋದು ಅಷ್ಟೇ. ಒಳಿಕೆ ಉಚ್ಚಂಗತವೆ ಅಂದರೆ ಮಾಯ ಆಗಿ, ಅಂದರೆ ಏನೇ ಸರ್ವ ಸಮಸ್ಯೆ ಇದ್ರೂ ಸಹ ಮಾಯ ಆಗ್ಬಿಟ್ಟು ಬೇಗನೆ ಮಾಡ್ಕೊಂಡು ಕೊಡೋದು ದೇವತೆ. ಈ ಅಮ್ಮ ಬಂದ್ಬಿಟ್ಟು ಯಾಮಚಾರ ಮಾತಾಡಂತ ಏನೇ ಇದ್ರೂ ಸಹ ಬೇಗನೆ ಮಾಡ್ಕೊಂಡು ಕೊಡುವಂತ ದೇವತೆಗಳು. ಇವಾಗ ಬೀಗ ಹಾಕ್ಬಾರ್ದು ಅಂತ ಹೇಳಿದ್ರಿ. ಹೌದು. ಇವಾಗ ಯಾವಾಗಾದ್ರೂ ಬೀಗ ಹಾಕಿ ಅದೇನಾರ ಪ್ರಾಬ್ಲಮ್ ಆಗಿರೋ? ಹೌದು ಸರ್, ಪ್ರಾಬ್ಲಮ್ ಆಗೈತೆ. ಯಾಕಂದ್ರೆ ಇದಕ್ಕಿಂತ ಮುಂಚೆಗೆ ಅಮ್ಮಂದು 4 ಕೈಗೆ ಬಿಳಿ ಹಾಕಿಡೋ ಬಿಟ್ಟರೆ ಯಾರು ಬೇಕು ಸಹ ಯಾರು ಬೇಕು ಸಹ ಮುತ್ತಾರೆ ನೋಡಿ. ನಾವೇನ್ ಮಾಡೋದು, ಇದು ಚೈನ್ ಹಾಕ್ಬಿಟ್ಟು ಕಟ್ಟಿಡೋ. ನಾವು ಚೈನ್ ಹಾಕ್ಬಿಟ್ಟು ಬೀಗ ಹಾಕಿಡೋ. ಈ ಬೇಗಲ್ಲ ಇನ್ನೊಂದು ಬೀಗ ಚೈನೆ ಕಟ್ಟಾಗ್ಬಿಟ್ಟು ಬೀಗ ಆ ಮೂಲೆ ಬಿದ್ದಿತ್ತು. ಅವಾಗ ಬೀಗ ಹಾಕಂಗಿಲ್ಲ, ಏನಿಲ್ಲ ಅನ್ನೋದು. ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಇಲ್ಲಗೂ ನಾವು ಹಾಕಿಲ್ಲ. ಲೆಕ್ಕ ಆಗ್ಬೇಕಂದ್ರೆ ಇದು ಬಾಕ್ಲೂ ಸಹ ಇಲ್ಲಿಲ್ಲ, ಏನಿಲ್ಲ. ಇಲ್ಲಿ ಯಾರು ಬೇಕು ಸಹ ಹೋಗೋದು, ಯಾವ ಬೇಕು ಸಹ ಪೂಜೆ ಮಾಡ್ಬೋದು, ಯಾವ ಬೇಕು ಸಹ ತೆರಿಗೆ ಮಾಡ್ಬೋದು. ಅಂದ್ರೆ ಮಧ್ಯರಾತ್ರಿನೂ ಸಹ ಬಂದು ಸಹ ಪೂಜೆನೂ ಸಹ ಮಾಡ್ಬೋದು. ಅದೇ 24 ಗಂಟೆ ಓಪನ್. ಹೌದು. ನನ್ನ ಅನ್ಮತಿ ಕೇಳ್ಕೊಂಡೆ ಒಳಿಕ್ ಹೋಗಿ ಪೂಜೆ ಮಾಡ್ಬೇಕು ಅಂತ ಕೇಳೋಂತ ಅವಶ್ಯಕತೆನೂ ಸಹ ಇಲ್ಲ, ಏನಿಲ್ಲ. ಆರಾದ್ರೆ ಒಳಿಕ್ ಹೋಗಿ ಪೂಜೆ ಪುನಸ್ಕಾರನೂ ಸಹ ಮಾಡ್ಬೋದು. ಅದೇ ಇವಾಗ 24 ಗಂಟೆ ಓಪನ್ ಇರುತ್ತೆ, ಬೀಗ ಹಾಕೋದೇ ಇಲ್ಲ. ಓಕೆ, ಬೀಗ ಹಾಕೋದು ಏನಾಗುತ್ತೆ ಸರ್? ಬೀಗ ಹಾಕಂದ್ರೆ ತಾನೇ ಓಪನ್ ಆಗುತ್ತೆ, ಎಲ್ಲ ಒಂದ್ ಕಡೆಗೆ ದಿಕ್ಕಲ್ಲಿ ಬಿದ್ದೋಗಿರುತ್ತೆ. ಈ ತರ ಘಟನೆ ಸಾಕಷ್ಟು ಸಹ ಅನುಭವನೂ ಸಹ ಆಗಿದೆ. ಇವಾಗ ಏನು ಅಂದ್ರೆ ನಾಯಿನೂ ಸಹ ಅಲ್ಲಿ ಸಂಚಾರನೂ ಸಹ ಆಗುತ್ತೆ. ನಾಯಿನೂ ಸಹ ಸಂಚಾರ ಮಾಡ್ಬಿಟ್ಟು ಇಲ್ಲಿ ಹಾಕಿ ಅಂತದ್ದು ಬೇಟೆ ಮಾಡಿರ್ತೀವಲ್ಲ, ಬೇಟೆ ಪೂಜೆ ಮಾಡಿರ್ತೀವಲ್ಲ, ಅಲ್ಲಿ ನಾವು ಕಸರ ಇಕ್ಕಿ ಅಂತ ತೆರಿಗೆ ಪೂಜೆನೂ ಸಹ ಮತ್ತೆ ಒಂದು ಪ್ರಾಣಿ ರೂಪ ಆಗಿ ಅಮ್ಮನೇ ಬಂದಾರೆ ಅಂತ ಅನ್ಕೊಂಡಿ ಅದು ಆಹಾರ ಸೇರ್ಕೊಂಡಿ ಅದಕ್ಕೆ ಪ್ರಾಣಿಗಳಿಗೆ ತೃಪ್ತಿ ಆಯ್ತು ಅಂದ್ರೆ ಗೊತ್ತಾಯ್ತಾ, ಆಗ ಜನಕ್ಕೆ ಖುಷಿ ಆಯ್ತು ಅಂತ. ಈ ಅಮ್ಮ ಚಿನ್ನ ಬೆಳ್ಳಿ ಒಡವೆ ಪೂಜೆ ಪುನಸ್ಕಾರ ಅಭಿಷೇಕ ಸೀರಾ ಅಭಿಷೇಕ ಏನು ಕೇಳಲ್ಲ. ಏನೇ ಇದನ್ನು ಸಹ ಒಳಿಕ್ ಪೂಜೆ ಕೊಡಿ, ಒಳಿಕೆ ಸೀರಾ ಅಭಿಷೇಕ ಮಾಡಿ, ಒಳಿಕೆ ಪಂಚಾಮೃತ ಅಭಿಷೇಕ ಮಾಡಿ, ಏನೇ ಇದ್ರು ಒಳಿಕೆ. ನಾನೇನೇ ಇದ್ರು ಸಹ ನನ್ನ ಆಹಾರ ಕ್ರಿಯೆ, ನಂಗೆ ಆಹಾರ ಬೇಕು, ನಂಗೆ ಬೇಟೆ ಬೇಕು, ಕೋಳಿ ಬೇಕು, ಕುರಿ ಬೇಕು, ಇಟ ಆಹಾರ ಪ್ರಿಯ ಕೇಳ್ತಾರೆ. ಇವಾಗ ನೋಡಿದ್ರೆ ಏನೇ ಕೆಲಸ ಕಡೆ ಏನೇ ಆಗ್ಬೇಕು, ರಕ್ತ ಬಲಿ ಕೇಳೋ ದೇವತೆ. ಹೌದೌದು, ರಕ್ತ ಕೇಳೋಂತ ಬೇಟ. ಅಂದ್ರೆ ಈ ಅಮ್ಮಗೆ ಹೊಟ್ಟೆ ಹಸು ಜಾಸ್ತಿ. ಹೊಟ್ಟೆ ಹಸು ಯಾರೇ ಕಾರಣಕ್ಕೂ ಸಹ ಇಟ್ಟದಲ್ಲಿ ಹಿಡ್ಕೊಳಕ್ಕೂ ಆಗಲ್ಲ, ಏನಿಲ್ಲ. ಈ ತರ ಯಾವ ತರ ಅಂದ್ರೆ ಒಂದು ಉದಾಹರಣೆ, ಅಮ್ಮ ತಾಯಿ ಏನೇ ಕೆಲಸ ಕಡೆ ಇಲ್ಲಿ ಏನೇ ಅಲ್ಲಿ ಪ್ರತಿಯೊಂದನ್ನು ಸಹ ಅಲ್ಲಿ ನಾವು ಬೇಟೆ ಕೂರ್ತೀವಿ, ನಮ್ಮ ಕೆಲಸ ಕಡೆ ಎಲ್ಲ ಮಾಡ್ಕೊಂಡು ಕೊಡಿ, ತೆಳ್ಗೆ ಮಾಡಿಸ್ತೀವಿ ಅಂತ ಅನ್ಕೊಂಡ್ರೆ ತೆಳ್ಗೆ ಮಾಡಿಸ್ಕೊಂಡ್ರೆ ಖಂಡಿತ ಸಹ ಕೆಲಸ ಆಗುತ್ತೆ. ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಮಾತಂಗಮ್ಮ ಅನ್ನೋದು ಸಾಕಷ್ಟು ಉಪಯೋಗ ಮಾಡ್ಕೊಂತಾರೆ. ಅಂದ್ರೆ ಮಾತಂಗಮ್ಮ ಅಷ್ಟು ಪವರ್ಫುಲ್, ಅಂದ್ರೆ ಒಬ್ಬರೇ ಸತ್ತು ಬರಲ್ಲ ಇಲ್ಲಿ. ಇವಾಗ ಏನೇ ಇರೋದು ಅಂದ್ರೆ ಎಷ್ಟೋ ಜನ ಮಾತಂಗಮ್ಮನ ಬಗ್ಗೆ ತಿಳ್ಕೊಂಡಿಲ್ಲ. ಮಾತಂಗಮ್ಮದು 108 ವಿದ್ಯೆಗಳು ಬರುತ್ತೆ. ಸರಸ್ವತಿ ಮಾತಂಗಮ್ಮನು ಸಹ ಬರುತ್ತೆ, ರಾಜ ಮಾತಂಗಿ ಬರುತ್ತೆ, ಅವತಿಸ ಮಾತಂಗನೂ ಸಹ ಬರ್ತಾರೆ, ರಾಜ ಮಾತಂಗಿಯೂ ಸಹ ಬರುತ್ತೆ. ಒಟ್ಟು 9 ನಾನಾ ರೀತಿಯೂ ಸಹ ಬರುತ್ತೆ ಇಲ್ಲಿ. ಅಂದ್ರೆ 9 ನಾನಾ ರೀತಿ ಅಂತ ನಾವು ಬಂದ್ಬಿಟ್ಟು ಆರಾಧನೆ ಮಾಡ್ತಾರೆ. ರಾಜ ಮಾತಂಗಿ ಕಾಲರಾತ್ರಿ ಮಾತಂಗಿ ದೇವಿ ಅಂತ ನಾವು ಆರಾಧನೆ ಮಾಡ್ಕೊಂಡು ಇಲ್ಲಿ ಸರ್ವ ದೋಷ ಬಂದು ಸಹ ಸರ್ವ ದೋಷಗಳು ಬಿಗರಾಲಿ ಅನ್ನೋಕ್ಕೂ ಸಹ ನಾವು ಮಾಡ್ಕೊಂಡು ಬಟ್ಟೆ ಅಂತ ವಿಚಾರ. ನನ್ನಿಂದ ಅಲ್ಲ, ನಮ್ಮ ತಂದೆ ಕಾಲಿಂದನೂ ಸಹ ನಡ್ಕೊಂಡ್ ಬಟ್ಟೆ ಅಂತ ವಿಚಾರ ಇದು.